ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಕಾವು ಈಗ ತಾನೇ ಶುರುವಾಗಿದೆ. ಅದರಲ್ಲೂ 5 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು 3 ಹೊಸ ಸ್ಪರ್ಧಿಗಳ ಎಂಟ್ರಿ ಆಗಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯ ಆಟದ ಸ್ವರೂಪವೇ ಬದಲಾಗಿ ಹೋಗಿದೆ. ಇಷ್ಟು ದಿನ ಸೇಫ್ ಗೇಮ್ ಆಡ್ತಾ ಇದ್ದವರೆಲ್ಲ ರೆಬೆಲ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಅಶ್ವಿನಿ ಆಟ ಇನ್ಮೇಲೆ ನಡೆಯಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ. ಅದರಲ್ಲೂ ಕಳೆದ ವಾರದ ವೀಕೆಂಡ್ ನಲ್ಲಿ ಸುದೀಪ್ ಫುಲ್ ಕ್ಲಾಸ್ ತೆಗೆದುಕೊಂಡು ಬೆಂಡೆತ್ತಿದ್ದಾರೆ. ಅಶ್ವಿನಿಯ ಬಾಲ ಆಗಿರೋ ಜಾಹ್ನವಿಗೂ ಫುಲ್ ಚಳಿ ಬಿಡಿಸಿದ್ದಾರೆ. ಹೀಗಾಗಿ ಇನ್ನೊಬ್ಬರ ಮೇಲೆ ನಾಲಿಗೆ ಹರಿ ಬಿಡೋದನ್ನ ಕಮ್ಮಿ ಮಾಡಿದ್ದಾರೆ. ಆದ್ರೆ ಜಾಹ್ನವಿಯ ಕುತಂತ್ರದ ಆಟ ಮಾತ್ರ ಇನ್ನೂ ನಿಂತಿಲ್ಲ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿರೋ ರಘು ಬಿಗ್ ಬಾಸ್ ಮನೆಗ್ ಬರ್ತಾ ಇದ್ದಂತೆ ದೊಡ್ಡ ಹೈ ಡ್ರಾಮಾ ಶುರುವಾಗಿದೆ. ಅಶ್ವಿನಿ ಗೌಡ ಹಾಗೂ ರಘು ನಡುವೆ ಗಲಾಟೆ ನಡೆದು ಹೋಗಿದೆ. ಇಲ್ಲಿ ಅಶ್ವಿನಿ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ರಘು ಆಡಿದ ಮಾತುಗಳೆಲ್ಲವನ್ನ ಸರಿ ಅಂತಾನು ಹೇಳ್ತಾ ಇಲ್ಲ. ಆದ್ರೆ ರಘು ಅಶ್ವಿನಿಯನ್ನ ಟೇಕ್ ಓವರ್ ಮಾಡ್ತಾರೆ ಅನ್ನೋದು ಅಶ್ವಿನಿಗೆ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ಇಡೀ ಮನೆಯವರನ್ನ ಮೊದಲ ದಿನವೇ ಎತ್ಕಟ್ಟೋದಕ್ಕೆ ನೋಡಿದ್ರು. ಜಗಳ ಆಗಿದ್ದು ರಘು ಮತ್ತು ಅಶ್ವಿನಿ ನಡುವೆ, ಆದ್ರೂ ಎಲ್ಲರನ್ನೂ ಸುತ್ತಿಕೊಳ್ಳೋ ಕೆಲಸ ಮಾಡಿದ್ರು. ಇನ್ನು ರಿಷಾ ಗೌಡ ಒಂದ್ ಲೆವೆಲ್ಗೆ ಅಬ್ಬರಿಸಿದ್ರು. ಗಿಲ್ಲಿಯ ನೆರಳಲ್ಲೇ ಆಟ ಆಡೋದಕ್ಕೆ ಸ್ಕೆಚ್ ಹಾಕಿದಂತಿದೆ. ಗಿಲ್ಲಿ ಜೊತೆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ದಿನ ಸರ್ವೈವ್ ಆಗ್ತೀನಿ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಂತೆ ಗಿಲ್ಲಿ ಹಿಂದೆ ಬಿದ್ದಿದ್ದಾರೆ. ಇನ್ನು ಮೈಸೂರು ಹುಡುಗ ಸೂರಜ್ 4 ಜನರಲ್ಲಿ 5ನೇಯವರು ಆಗೋ ಹಾಗೆ ಕಾಣ್ತಾ ಇದೆ. ಮಾತಲ್ಲಿ ಆ ಗತ್ತಿಲ್ಲ, ಮುಖದ ಮೇಲೆ ಹೊಡೆದಂತೆಯೂ ಮಾತನಾಡಲ್ಲ. ಎಲ್ಲರನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡೋ ಪ್ಲಾನ್ ನಲ್ಲಿದ್ದಾರೆ ಅನ್ನಿಸ್ತಿದೆ. ನಿನ್ನೆ ನಡೆದ ಟಾಸ್ಕ್ ನಲ್ಲಿ ಅದು ಎದ್ದು ಕಾಣ್ತಾ ಇತ್ತು. ಬ್ಲಾಕ್ ರೋಸ್ ಕೊಡುವಾಗ ಎಲ್ರಿಗೂ ಬೇಜಾರಾಗ್ಬೇಡಿ ಅಂತಾನೆ ಮನವೊಲಿಸೋ ಆಟ ಶುರು ಮಾಡಿದ್ದಾರೆ. ಹೀಗಾಗಿ ಸೂರಜ್ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋದು ಕಷ್ಟ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋ ಹೊತ್ತಲ್ಲೇ ಬಿಗ್ ಬಾಸ್ ಬಿಗ್ ಶಾಕ್ ಕೊಟ್ಟಿದೆ. ಇವತ್ ರಾತ್ರಿ ಮತ್ತೊಂದು ಮಿಡ್ ನೈಟ್ ಎಲಿಮಿನೇಷನ್ ನಡೆದು ಹೋಗಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ 5 ಹೊರ ಹೋಗಿದ್ದಾರೆ. ಬಿಗ್ ಬಾಸ್ ಶುರುವಾದ 2 ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿತ್ತು. ಮಿನಿ ಫಿನಾಲೆಯೂ ಆಗಿದ್ದಾಯ್ತು. ಹೀಗಾಗಿ ಇನ್ಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ಏನೂ ಇರಲ್ಲ ಅನ್ಕೊಂಡವರಿಗೆ ಬಿಗ್ ಶಾಕ್ ಎದುರಾಗಿದೆ. ದೀಪಾವಳಿ ಹಬ್ಬದ ಖುಷಿಯಲ್ಲಿದ್ದವರಿಗೆ ಬಿಗ್ ಬಾಸ್ ಬಿಗ್ ಶಾಕ್ ಕೊಟ್ಟಿದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಬೆನ್ನಲ್ಲೇ 2 ಸ್ಪರ್ಧಿಗಳನ್ನ ಹೊರ ಹಾಕಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಆಟ ಆಡೋರು ಮಾತ್ರ ಉಳ್ಕೊಳ್ಳೋದು, ಗುಂಪಲ್ಲಿ ಗೋವಿಂದ ಅನ್ನೋದು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇದ್ದಾರೆ. ಅಂತವರಲ್ಲಿ ಮತ್ತಿಬ್ರು ಮನೆ ದಾರಿ ಹಿಡಿದಿದ್ದಾರೆ. ಚಂದ್ರಪ್ರಭಾ ಮತ್ತು ಸ್ಪಂದನಾರನ್ನ ಮಧ್ಯರಾತ್ರಿ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲಾಗಿದೆ. ಚಂದ್ರಪ್ರಭಾ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ, ಇದ್ರಲ್ಲಿ 2 ಮಾತಿಲ್ಲ. ಗಿಚ್ಚಿ ಗಿಲಿಗಿಲಿ ಮತ್ತು ಮಜಾ ಭಾರತದಲ್ಲಿ ತಮ್ಮ ಸಾಮರ್ಥ್ಯ ಎಂತಹದ್ದು ಅನ್ನೋದನ್ನ ತೋರಿಸಿದ್ದಾರೆ. ಇವರಿದ್ದ ಕಡೆ ಕಾಮಿಡಿಗೇನು ಬರ ಇರಲ್ಲ ಅನ್ನೋ ಮಾತಿತ್ತು. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇವರೇನಾ ಚಂದ್ರಪ್ರಭಾ ಅನ್ನುವಂತಾಗಿದೆ. ಯಾಕಂದ್ರೆ ಚಂದ್ರಪ್ರಭಾ ತಾವೊಬ್ಬ ಕಾಮಿಡಿಯನ್ ಅನ್ನೋದನ್ನೇ ಮರೆತಿದ್ದಾರೆ. ಚಂದ್ರಪ್ರಭಾರಿಂದ ಅದ್ಭುತ ಆಟವನ್ನ ನಿರೀಕ್ಷೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಹೀಗಾಗಿಯೇ ಚಂದ್ರಪ್ರಭಾರನ್ನ ಕಿಕ್ಔಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ಪಂದನಾ ಸೋಮಣ್ಣ ಕೂಡ ಬಿಗ್ ಬಾಸ್ ನಲ್ಲಿ ಹೇಳಿಕೊಳ್ಳುವಂತ ಹವಾ ಸೃಷ್ಟಿಸಿಲ್ಲ. ಕರಿಮಣಿ ಸೀರಿಯಲ್ ನಲ್ಲಿದ್ದ ಸುಸಂಸ್ಕೃತ ಕುಟುಂಬದ ಹೆಣ್ಮಗಳ ರೀತಿಯೇ ಬಿಗ್ ಬಾಸ್ ನಲ್ಲೂ ಇದ್ದಾರೆ. ಮೈ ಚಳಿ ಬಿಟ್ಟು ಬಿಗ್ ಬಾಸ್ ಮನೆಯ ಆಟಕ್ಕೆ ಹೊಂದ್ಕೊಳ್ತಾ ಇಲ್ಲ. ಟಾಸ್ಕ್ ನಲ್ಲೂ ಇಲ್ಲ, ಮಾತಲ್ಲೂ ಇಲ್ಲ. ಹೀಗಾಗಿ ಸ್ಪಂದನಾರನ್ನ ಹೊರ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೆರಡು ದಿನದಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಎಪಿಸೋಡ್ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.